ಸಮಸ್ತ ವಿ4 ನ್ಯೂಸ್ನ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಉವಾಚದಿಂದ ಭಗವಾನ್ ಉವಾಚದವರೆಗೆ ಈ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಕನ್ನಡದ ಚುಟುಕು ಕವಿ ಸರ್ವಜ್ಞನು ರಾಮಾಯಣ ಮಹಾಭಾರತಗಳನ್ನು ಹಾದರದ ಕತೆ, ಸೋದರರ ವಧೆ ಎಂದು ಹೇಳಿದ್ದಾನೆ. ಆದರೆ ಭಾರತದಲ್ಲಿ ರಾಮಾಯಣ ಮಹಾಭಾರತಗಳ ಬಗೆಗಿನ ಕುತೂಹಲವಂತೂ ಅಂದು ಇಂದು ಎಂದು ಕಡಿಮೆಯಾಗಿಲ್ಲ. ಹೇಳಿದ್ದನ್ನೇ ಹೇಳುವ ಕಿಸಬಾಯಿ ದಾಸ ಎಂದರೂ ಸರಿ, ಕೇಳಿದ್ದನ್ನೇ ಕೇಳುವ ಕಿವುಡ ಎಂದರೂ ಸರಿ, ಪುರಾಣಗಳ ಆಕರ್ಷಣೆಯಿಂದ ಭಾರತೀಯರು ಸ್ವಲ್ಪ ಕೂಡ ದೂರವಾಗಿಲ್ಲ. ಸಂಸ್ಕೃತದ ಬರವಣಿಗೆಯು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಮೆಲ್ಲ ಆರಂಭವಾದರೂ ಕಾವ್ಯ ರಚನೆಯು ಕ್ರಿಸ್ತ ಶಕ 4ನೇ ಶತಮಾನದ ಬಳಿಕವಷ್ಟೇ ಆಯಿತು. ರಾಮಾಯಣ ಕೃತಿ ರಚನೆಗೆ ಮೊದಲು ಅದು ಜನಪದ ಕಥೆಯಾಗಿ ಹರಡಿಕೊಂಡಿತ್ತು ಎಂಬ ಬಗೆಗೆ ಈಗ ಯಾವುದೇ ಅನುಮಾನ ಉಳಿದಿಲ್ಲ. ಹಾಗೆಯೇ ಮಹಾಭಾರತವೂ ಕೂಡ ಕಾವ್ಯ ರಚನೆಗೆ ಮುಂಚೆ ಜನಪದ ಕಥೆಯಾಗಿ ಬಳಕೆಯಲ್ಲಿ ಇದ್ದಿರಬೇಕು. ಇನ್ನು ಪ್ರಾಕೃತ, ಪಾಳಿ, ಪೈಸಾಚಿ ಭಾಷೆಗಳ ಕೃತಿಗಳನ್ನು ಸಂಸ್ಕೃತ ಆಪೋಷಣ ಪಡೆದುದಕ್ಕೆ ಕಾದಂಬರಿಯಂಥವುಗಳಲ್ಲಿ ಉದಾಹರಣೆಗಳು ಇದೆ. ಹಾಗೆ ಇವು ಅಲ್ಲಿ ಇದ್ದಿರಬಹುದು. ಜೈನ ರಾಮಾಯಣಗಳು ಹಾಗೂ ಆಗ್ನೇಯ ಏಷ್ಯಾದ ವಿಭಿನ್ನ ರಾಮಾಯಣಗಳು ಈಗಲೂ ಸಿಗುತ್ತವೆ. ರಾಮಾಯಣದಲ್ಲಿ ಸೀತೆಯನ್ನು ರಾಮನು ತ್ಯಜಿಸುವುದರೊಂದಿಗೆ ಶಾಂತಿ ಕದಡಿತು ಎಂದು, ಮಹಾಭಾರತದಲ್ಲಿ ಸೋದರರ ಕೊಲೆ ಇತ್ಯಾದಿಯೊಂದಿಗೆ ಭೀತಿಯ ಸ್ಮಶಾನ ಮಾತ್ರ ಉಳಿಯಿತು ಎಂದು ದೇವದತ್ತ ಮೊದಲಾದವರು ಬರೆದಿದ್ದಾರೆ. ಮಹಾಭಾರತವು ಕ್ರಿಸ್ತ ಶಕ 12ನೇ ಶತಮಾನದವರೆಗೆ ವಿಸ್ತಾರಗೊಳ್ಳುತ್ತಾ ಬಂದುದಾಗಿಯೇ ಹೊರತು ಅದೇ ಮೂಲವಲ್ಲ. ವ್ಯಾಸ ಬರೆದುದು ಜಯ, ಇದೇ ಮೂಲ ಮಹಾಭಾರತ. ಇದರಲ್ಲಿ 8800 ಪದ್ಯಗಳು ಇಲ್ಲವೇ ಶ್ಲೋಕಗಳು ಮಾತ್ರ ಇದೆ. ಇದು ಅನಂತರ ಭಾರತ ಎಂಬ ವಿಸ್ತರಣೆ ಕಂಡಿದೆ. ಆಗ ಇದು 24,000ಕ್ಕೂ ಮೀರಿ ಪದ್ಯ ಇಲ್ಲವೇ ಶ್ಲೋಕಗಳದ್ದಾಗಿ ಬೆಳೆಯಿತು. ಇದನ್ನು ವೈಶಂಪಾಯನ ಕೃತಿ ಎನ್ನುತ್ತಾರೆ. ಅಂತಿಮವಾಗಿ ಇದು ಮಹಾಭಾರತವಾಗಿ ಬೆಳೆಯಿತು. ಅದನ್ನು ಸಂಶೋಧಕರು ಉಗ್ರಸೇನ ಶ್ರುತಿ ಎನ್ನುತ್ತಾರೆ. ಆಗ ಅದು 1,00,000ಕ್ಕೂ ಹೆಚ್ಚು ಶ್ಲೋಕಗಳ ವಿಸ್ತಾರವನ್ನು ಪಡೆದಿದೆ. ಕೊನೆಯದಾಗಿ ಸೇರಿದ್ದೆ ಭಗವದ್ಗೀತೆ. ಪೆರೂರಿನ ತುಳುಧರ್ಮ ಸಂಶೋಧನಾ ಕೇಂದ್ರದವರ ಅಧ್ಯಯನದಂತೆ ಜಯ ಎನ್ನುವುದು ಭೀಮ ನಾಯಕನಾಗಿದ್ದ ಕತೆ, ಭಾರತ ಎಂಬುವುದು ಅರ್ಜುನ ನಾಯಕನಾದ ಕತೆ, ಮಹಾಭಾರತದ ನಾಯಕ ಕೃಷ್ಣ. ಎಲ್ಲದಕ್ಕೂ ಕೃಷ್ಣನೇ ಕಾರಣ. ಕೋರ್ಟಿನಲ್ಲಿ ಭಗವದ್ಗೀತೆ ಮುಟ್ಟಿಸಿ ಪ್ರಮಾಣ ಮಾಡಿಸುತ್ತಾರೆ. ಆದರೆ ಭಗವದ್ಗೀತೆಯ ಪ್ರಕಾರ ಎಲ್ಲದಕ್ಕೂ ಕಾರಣನು ಕೃಷ್ಣ ಪರಮಾತ್ಮ, ಬೇರೆಲ್ಲರೂ ನಿಮಿತ್ತ ಮಾತ್ರ. ಹಾಗಾದರೆ ದೂರು ವಿಚಾರಣೆಯ ಗತಿ? ಪೂನಾದ ಭಾರತೀಯ ಸಂಸ್ಕೃತಿ ಅಧ್ಯಯನ ಸಂಸ್ಥೆಯು ಈ ಬಗೆಗೆ ಸಂಶೋಧನೆ ಮಾಡಿ ಮೂಲಜಯ ಕೃತಿಯ ಬಗೆಗೆ ಮೊದಲು ಸಂಶೋಧನಾ ಬರಹಗಳನ್ನು ಪ್ರಕಟಿಸಿದೆ. ಆಮೇಲೆ ಜಯ ಎಂಬ ಕೃತಿಯನ್ನು ಪ್ರಕಟಿಸಿತ್ತು. ಮುಂದೆ ದೇವದತ್ತ ಪಟ್ನಾಯಕ್ ಪ್ರಕಟಿಸಿದ ಜಯ ಎಂಬುದು ಪೆಂಗ್ವಿನ್ ಪ್ರಕಟನಾಲಯದಿಂದ ಪ್ರಕಟಗೊಂಡು ಹೆಚ್ಚು ಪ್ರಸಿದ್ಧಿಯನ್ನು ಮತ್ತು ಪ್ರಚಾರವನ್ನು ಪಡೆದಿದೆ. ಆ ಕಥೆಯ ಬಗೆಗೆ ಅದರಲ್ಲಿ ಉಪ್ಪುಕಾರ ಇಲ್ಲ ಎಂದು ವಿಮರ್ಶಿಸುವವರು ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅದರಲ್ಲಿ ಕೃಷ್ಣ ಪಾಂಡವರ ಸಂಬಂಧಿ ಹೊರತು ದೇವರು ಎಂದು ಎಲ್ಲೂ ಹೇಳಿಲ್ಲ. ಮೂಲಜಯದ ಬಗೆಗೆ ವಿವಾದವಿದ್ದರೂ ಅದು ಭೀಮ ನಾಯಕನಾಗಿದ್ದ ಕಥೆಯಾದುದರಿಂದ ಅದನ್ನು ಸಂಕ್ಷಿಪ್ತವಾಗಿ ಹೀಗೆ ಹೇಳಬಹುದು. ಬಾಲಕನಾಗಿದ್ದಾಗಲೇ ಬಲಶಾಲಿಯಾಗಿದ್ದ ಭೀಮನನ್ನು ಕೊಲ್ಲಲು ಕೌರವರು ನಡೆಸುವ ತಂತ್ರಗಳು, ಅವು ವಿಫಲವಾಗುವ ಬಗೆ. ಭೀಮನು ತಾಯಿ ಮತ್ತು ಸಹೋದರರನ್ನು ಅರಗಿನ ಮನೆಯ ಬೆಂಕಿಯಿಂದ ಪಾರು ಮಾಡುವುದು, ಏಕಚಕ್ರ ನಗರದಲ್ಲಿ ಜನ ರಕ್ಷಕನಾಗುವುದು, ದ್ರೌಪದಿಗೆ ಸೌಗಂಧಿಕ ತರುವುದು, ಶಿವನನ್ನು ಒಲಿಸಿಕೊಂಡು ವರ ಪಡೆಯುವುದು, ಕೀಚಕನನ್ನು ಕೊಂದು ದ್ರೌಪದಿಯ ರಕ್ಷಣೆ ಮಾಡುವುದು, ಕೊನೆಗೆ ಕುರುಕ್ಷೇತ್ರ ಸಮರದಲ್ಲಿ 100 ಜನ ಕೌರವರ ಸಂಹಾರವು ಭೀಮನಿಂದ ಆಗುತ್ತದೆ. ಈ ಮೂಲ ಭಾರತದ ನಾಯಕ ಭೀಮನಲ್ಲದೆ ಇನ್ಯಾರು? ಎರಡನೆಯದನ್ನು ಭಾರತ ಎನ್ನದೆ ದೇವದತ್ತರು ವಿಜಯ ಎನ್ನುತ್ತಾರೆ. ಯಾಕೆಂದರೆ ಇದರಲ್ಲಿ ನಾಯಕನ ಸ್ಥಾನ ಅರ್ಜುನನಿಗೆ ಹೋಗುತ್ತದೆ ಎನ್ನಬಹುದು. ಭೀಮನ ಸ್ಥಾನಮಾನ ಹಾಗೆಯೇ ಉಳಿದರೂ ಅರ್ಜುನನ ಪಾತ್ರ ಹಿಗ್ಗಿಕೊಳ್ಳುತ್ತದೆ. ಬಿಲ್ಲು ಕೋವಿದ ಗುರಿವೀರ, ಗುರುವಿನ ಪ್ರಿಯ ಶಿಷ್ಯ, ದ್ರೌಪದಿಯನ್ನು ಗೆಲ್ಲುವ ಅರ್ಜುನ, ಕೃಷ್ಣನ ತಂಗಿಯನ್ನು ವರಿಸುವ ಅರ್ಜುನ, ಹೀಗೆ ಆತನ ಬಹುಪತ್ನಿತ್ವ ಮತ್ತು ವೀರ ಸಾಹಸ ಮುಂದುವರಿಯುತ್ತದೆ. ಶಿವನನ್ನು ಭಜಿಸಿ ಪಾಶುಪತಾಸ್ತ್ರ ಪಡೆಯುತ್ತಾನೆ. ವಿರಾಟ ನಗರದಲ್ಲಿ ಬೃಹನ್ನಳೆಯಾಗಿದ್ದರೂ ಒಬ್ಬನೇ ಕೌರವರ ಸೇನೆಯನ್ನು ಓಡಿಸುತ್ತಾನೆ. ಕುರುಕ್ಷೇತ್ರದಲ್ಲಿ 100 ಮಂದಿ ಕೌರವರ ಹೊರತಾದವರ ಸಂಹಾರದಲ್ಲಿ ಅರ್ಜುನ ಮುಖ್ಯ ಪಾತ್ರ ವಹಿಸುತ್ತಾನೆ. ವಿಜಯಿ
ಮೂರು ಲೋಕದ ಗಂಡ ಎಂದಿತ್ಯಾದಿ ಬಿರುದಿನೊಂದಿಗೆ ಅರ್ಜುನನ ಪಾತ್ರ ಇದರಲ್ಲಿ ಮುಖ್ಯವೆನಿಸುತ್ತದೆ. ಮೂರನೆಯ ಭಾರತ ಇಲ್ಲವೇ ಮಹಾಭಾರತದಲ್ಲಿ ಕೃಷ್ಣನೇ ನಾಯಕ. ಪಾಂಡವರ ಎಲ್ಲ ಗೆಲುವುಗಳ ಸೂತ್ರಧಾರ ಕೃಷ್ಣ. ಹಿಂದಿನ ಆವೃತ್ತಿಗಳಲ್ಲಿ ಕೃಷ್ಣನು ಪಾಂಡವರು ಬಂಧು ಸಂಬಂಧಿ ಮತ್ತು ಸಖ. ಆದರೆ ಇದರಲ್ಲಿ ಕೃಷ್ಣನು ಪಾಂಡವರಿಗೆ ದೇವರು. ಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಡುವುದು, ಅಕ್ಷಯ ವಸ್ತ್ರ ಒದಗಿಸುವುದು, ನಾಡಿರಲಿ ಕಾಡಿರಲಿ ಮುಂದಿನ ಅಶ್ವಮೇಧವಿರಲಿ, ಪಾಂಡವರಿಗೆ ಕಷ್ಟ ಬಂದಾಗಲೆಲ್ಲ ಕೃಷ್ಣನನ್ನು ನೆನೆದ ಕೂಡಲೇ ಹಾಜರಾಗುತ್ತಾನೆ. ಕುರುಕ್ಷೇತ್ರದಲ್ಲಂತೂ ಬಂಧುಗಳ ಜೊತೆಗೆ ಹೇಗೆ ಯುದ್ಧ ಮಾಡಲಿ ಎಂದು ಅರ್ಜುನ ಹಲುಬುತ್ತಾನೆ. ಆಗ ಕೃಷ್ಣನು ನೀನು ನಿಮಿತ್ತ ಮಾತ್ರ, ಕೊಲ್ಲುವವನು ನಾನು ಎಂದು ಅರ್ಜುನನನ್ನು ಹುರಿದುಂಬಿಸಿ ಯುದ್ಧಕ್ಕೆ ಹಚ್ಚುತ್ತಾನೆ. ಸಖ, ದೇವರು, ದೂತ, ಸಾರಥಿ ಎಂದೆಲ್ಲ ಕೃಷ್ಣನು ನಾನಾ ವೇಷಗಳಲ್ಲಿ ಈ ವಿಸ್ತೃತ ಮಹಾಭಾರತದ ತುಂಬಿಕೊಂಡಿದ್ದಾನೆ. ಮಹಾಭಾರತದಂತೆ ಕೃಷ್ಣ ಬಲರಾಮರು ಕೂಡ ಶಿವನನ್ನೇ ಪೂಜಿಸಿದರು. ಪಾಂಡವರು ಶಿವಭಕ್ತರು. ಆದರೆ ವಿಸ್ತೃತ ಮಹಾಭಾರತದ ಹೊತ್ತಿಗೆ ಕೃಷ್ಣನೇ ದೇವರು ಎನ್ನುವುದಕ್ಕೆ ಒತ್ತು ಕೊಡಲಾಗಿದೆ. ಇಡೀ ಮಹಾಭಾರತದಲ್ಲಿ ಉಪಕಥೆಗಳು ಹಲವಾರು ತುಂಬಿಕೊಂಡಿದ್ದು ಅವುಗಳ ಮೂಲಕವೂ ಕೃಷ್ಣ ವ್ಯಾಖ್ಯಾನ ನೀಡಲಾಗಿದೆ. ಇದರ ಆಧಾರದ ಮೇಲೆ ಜಯ, ವಿಜಯ, ಭಾರತ, ಮಹಾಭಾರತ ಎಂದು ವಿಸ್ತರಣೆ ಕಂಡಿದೆ ಎಂದುಕೊಳ್ಳಬಹುದು. ಅಂದರೆ ಭಗವದ್ಗೀತೆ ಸೇರಿದ ಮೇಲೆ ಅದು ಮಹಾಭಾರತ ಆಗಿದೆ ಎನ್ನಬಹುದು. ಹಾಗೂ ಭಗವದ್ಗೀತೆ ಮೂಲಕ ನಾನೇ ದೇವರು ಎಂದು ಕೃಷ್ಣ ಹೇಳಿದ್ದಾನೆ. ಏಕೆಂದರೆ ಭಾರತದಲ್ಲೆಲ್ಲ ಕೃಷ್ಣ ಉವಾಚ ಎಂದು ಕೃಷ್ಣನ ಮಾತು ಬಂದಾಗ ಹೇಳಲಾಗಿದೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತು ಎನ್ನಲು ಭಗವಾನ್ ಉವಾಚ ಎಂದು ಹೇಳಲಾಗಿದೆ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.